ಎಲ್ಲ ಒಂದು ರೈತ ಕುಟುಂಬದಲ್ಲಿ ಹುಟ್ಟು ಒಂದು IAS ಆಗಿದ್ದಾರೆ ಅಂದ್ರೆ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಿ ಒಂದು ರೈತರ ಒಂದು ಪ್ರಾಬ್ಲಮ್ ಆಗಿ ಮುಳಬಾಗಿಲು ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ IAS ಆದ್ರು. ಅವ್ರೆಲ್ಲೋದಿದ್ದಾರೆ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಇವತ್ತು ನಮ್ಮ ಶಶಿಕುಮಾರ್ ಸಾಕು. ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ಎಲ್ರಿಗೂ ನಮಸ್ಕಾರ. ನಾವು 1 ಗಂಟೆಗೆಲ್ಲ ಊಟ ತಿಂತಾ ಇದ್ದೀವಿ. ಇನ್ನ ಇದೆ 10 ಗಂಟೆಗೆ. ಏನು ಈ ದಿನ ಕಾಲಶ್ರೀ ಫೌಂಡೇಶನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಇದಕ್ಕೆ ಮೊದಲನೇದಾಗಿ ವಿರೂಪಾಕ್ಷಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬಹಳ ಸಂತೋಷ. ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಅಂಬರೀಶ್ ಅವರೇ ಮತ್ತು ಆರ್ಎಸ್ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದ YM ರೆಡ್ಡಿ ಸರ್ ಅವರೇ, ಜಯರಾಮ್ ಸರ್ ಅವರೇ, ಜಗನ್ನಾಥ್ ಸರ್ ಅವರೇ, ಊರಿನ ಯುವ ಮುಖಂಡರಾದ ಶಶಿಕುಮಾರ್ ಮತ್ತು HM ಗಾಯತ್ರಿ ಮೇಡಮ್ ಅವರೇ ಮತ್ತು ಶಿಕ್ಷಕರೇ, ಅದೇ ರೀತಿ ನಮ್ಮ ವಿರೂಪಾಕ್ಷಿ ಮಕ್ಕಳ ಪೋಷಕರು ಮತ್ತು ಹಿರಿಯರು, ಮುಖ್ಯವಾಗಿ ನಮ್ಮ ಕುಮಾರ್ ಅವರೇ, ಅದೇ ರೀತಿ ವೆಂಕಟರಾಮ್ ಅವರೇ ಮತ್ತು ಕಿರಣ್ ಅವರೇ ಎಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ಗ್ರಾಮಸ್ಥರು ಆಗಮಿಸಿದ್ದಾರೆ. ನಮ್ಮ ಮುದ್ದಿನ ಮಕ್ಕಳು, ಮಾಧ್ಯಮಿಕರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಕಾಯಶ್ರೀ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೇಡಮ್ ಅವರು ಮತ್ತು ಅಂಬರೀಶ್ ಅವರು ಬಂದು ಹೇಳಿದ್ರು, ಈ ತರ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು. ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಸಹಾಯ, ಶಾಲೆಗಳಾಗಲಿ, ಬಡವರಿಗಾಗಲಿ, ಆರೋಗ್ಯ ಆಗಲಿ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, ನಾವೊಂದು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಒಳ್ಳೆಯ ಒಂದು ಡಿಸಿಷನ್ ತಗೊಂಡಿದ್ದೀರಮ್ಮ. ಈ ಒಂದು ಒಳ್ಳೆ ಡಿಸಿಷನ್ ತಾಲೂಕ್ ಅಂತ, ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು. ಯಾಕಂದ್ರೆ ಕೆಲವರು ಗೊತ್ತಲ್ಲ, ಎಲ್ಲ ಸ್ಟಾರ್ಟ್ ಮಾಡ್ತಾರೆ, 4 ದಿವಸ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ತಾರೆ. ಆ ಥರ ಇರಬಾರ್ದು. ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ಸಮಾಜ ಸೇವೆ ಅಷ್ಟೇ ಮಾಡ್ತಾ ಇದ್ದೀವಿ, ನಿಮ್ಮಂತ ಜೊತೆಯಲ್ಲಿ ನಾವು ಇರ್ತೀವಿ. ಒಳ್ಳೆ ಒಂದು ಶಾಲೆಗಳಾಗಲಿ, ಆರೋಗ್ಯ ಆಗಲಿ, ಆಸ್ಪತ್ರೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ನೀವು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಕೇಳಿದಾಗ, ಸರ್ ನಾವು ವಿರೂಪಾಕ್ಷಿ ಸ್ಕೂಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರು. ಒಳ್ಳೇದಮ್ಮ, ನಾವು ರೋಟರಿ ಅಧ್ಯಕ್ಷರಾದ ಕೂಡ ವಿರೂಪಾಕ್ಷಿಯಿಂದಲೇ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಒಂದು ಇಲ್ಲಿನ ವಾತಾವರಣ, ಇಲ್ಲಿನ ಒಳ್ಳೆತನ, ಇಲ್ಲಿನ ಒಂದು ದೇವ್ರ ದರ್ಶನದಿಂದ ಮಾಡಿಕೊಂಡು ಯಾವ ಕಾರ್ಯಕ್ರಮ ಆದ್ರೂ ಯಶಸ್ಸಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಕಾಯಶ್ರೀ ಫೌಂಡೇಶನ್ ಕೂಡ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಡಮ್ ಹೇಳಿದ್ರು, ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ. ಅನೇಕ ಕಾರ್ಯಕ್ರಮ ಮಾಡುವಾಗ ಒಂದು ಸಮಾಜ ಸೇವೆ ಮಾಡಬೇಕು ಅಂದ್ರೆ ಇವತ್ತು ನಮ್ಮ ಶಶಿಕುಮಾರ್ ಸಾಕು. ನೀವು ಸಮಾಜ ಸೇವೆ ಮಾಡಿದ್ರೆ ಲಿಸ್ಟ್ ಡೈಲಿ ಒಂದು 10 ಲಿಸ್ಟ್ ಕೊಡ್ತಾರೆ ನಮ್ಮ ಶಶಿಕುಮಾರ್. ಅಲ್ಲ, ಒಳ್ಳೆಯವರು. ಈ ತರ ಎಲ್ಲಿ ಪ್ರಾಬ್ಲಮ್ ಇದೆ, ಈ ಊರಲ್ಲಿ ಇಲ್ಲ ಪ್ರಾಬ್ಲಮ್ ಇದೆ, ಈ ಶಾಲೆಯಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಒಂದು ಎಜುಕೇಶನ್ ಒಂದು ಹುಡುಗರಿಗೆ ಓದಿಸಕ್ಕಾಗಿಲ್ಲ, ಏನೋ ಸಹಾಯ ಮಾಡಿ, ಹಾಸ್ಪಿಟಲ್ ಏನೋ ಒಂದು 10,000 ಮಾಡಿದ್ರೆ ಹಾಸ್ಪಿಟಲ್ ತೋರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೆ ನನಗೆ ಅನೇಕ ಒಂದು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಈ ತರ ಪ್ರಾಬ್ಲಮ್ ಇದೆನಾ, ಈ ತರ ಮಾಡ್ಬೇಕು ಅಂದ್ರೆ ಅವನು ತಗೊಂಡ್ಬರುವಂತ ಒಂದು ಮೆಸೇಜ್ ಎಲ್ಲ ಒಳ್ಳೇದಾಗುತ್ತೆ. ಇವತ್ತೊಂದು ಮಗು ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ಬಡವರು ಒಂದು 10,000 ಕೊಟ್ಟರೆ ಅವರು ಹಾಸ್ಪಿಟಲ್ ತೋರಿಸ್ಕೊಂಡು ಬರ್ತಾರೆ. ಒಂದು ಮಗು ಓದ್ಬೇಕಂದ್ರೆ ಒಂದು 10,000 ಕೊಟ್ಟರೆ ಹೋಗ್ಬಾರ್ದು ಮುಂದಕ್ಕೆ, ಇಲ್ಲಾಂದ್ರೆ ನಿಲ್ಸ್ಬಿಡ್ತಾರೆ. ಅಂತವ್ರಿಗೆಲ್ಲ ಒಂದು ಸಹಾಯ ಮಾಡುವಾಗ ಇಂಥ ಫೌಂಡೇಶನ್ ನಮ್ಗೆ ಬೇಕು, ಇಂಥ ಕಾಯಶ್ರೀ ಫೌಂಡೇಶನ್ ಕೂಡ ಇರಬೇಕು. ನೀವು ಅನೇಕ ಅವರಿಂದ ಸಹಾಯ ಮಾಡಿಕೊಂಡು, ನಿಮ್ಮಿಂದ ಆದಷ್ಟು ಸಹಾಯ ಮಾಡಿಕೊಂಡು ಅನೇಕ ತಾಲೂಕಿಂತ ಬಡ ಮಕ್ಕಳಾಗಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ರೈತರ ಒಂದು ಪ್ರಾಬ್ಲಮ್ ಆಗಲಿ,
ಯಾವುದೇ ಒಂದು ಪಾರ್ಲಿಮೆಂಟ್ ನಾವಿದ್ದೀವಿ ಅಂತ ನಿಮ್ ಕೈಯಲ್ಲಾದಷ್ಟು ಕಾರ್ಯ ಮಾಡಬೇಕು. ಅಂತ 1 ಲಕ್ಷ ರೂಪಾಯಿ ಅಂತಂದ್ರೆ ನೀವು 1 ಲಕ್ಷ ರೂಪಾಯಿ ಮಾಡೋಷ್ಟಿಲ್ಲ, ನಿಮ್ ಕೈಯಲ್ಲಾದಷ್ಟು ಒಂದು ಮಿನಿಮಮ್ ಒಂದು ಮಾತು ಹೇಳ್ತೀನಿ, ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ. ಸುಮಾರು ಒಂದು 10,000 ಕೊಟ್ಟರೆ ಅವ್ರ ಹಾಸ್ಪಿಟಲ್ ಹೋಗ್ತಾರೆ ಸೇರಿಸ್ತಾರೆ. ಆ ಹಾಸ್ಪಿಟಲ್ ಸೇರಿದ್ರೆ ಅವ್ರ ಫ್ಯಾಮಿಲಿ ಬಂದು 50,000 ಆಗ್ಲಿ ಅವರು ನೋಡ್ತಾರೆ. ಫಸ್ಟ್ ನಮ್ಮಿಂದ ಆದಷ್ಟು ಒಂದು 10,000 ಕೊಟ್ಟು ಕಳಿಸಿ ಅವ್ರು ಹಾಸ್ಪಿಟಲ್ ಕಳಿಸಿದಾಗ ಅವ್ರ ಪ್ರಾಣ ಉಳಿಸಬೇಕಾಗುತ್ತೆ, ಅವ್ರ ಫ್ಯಾಮಿಲಿಯನ್ನು ಇದು ಮಾಡೋದಾಗುತ್ತೆ. ಇವತ್ತು ಈ ತರ ಒಂದು ಅನೇಕ ಸೇವೆ ಮಾಡೋರಿದ್ದಾರೆ ಸಮಾಜ ಸೇವೆ. ನಿಜವಾಗ್ಲೂ ಸಮಾಜ ಸೇವೆ ಮಾಡೋದು ನೋಡ್ಬೇಕು ಖುಷಿ. ಯಾಕಂದ್ರೆ ಎಲ್ಲರೂ ಮಾಡಬೇಕು, ಮಾಡಿದ್ರೇನೆ ನಮ್ದೊಂದು ಒಳ್ಳೆಯ ಒಂದು ಕೆಲಸ, ಒಳ್ಳೆಯ ತನ ಬರೋದು. ಅದೇ ರೀತಿ ನೀವು ಮುಂದಿನ ತಿಂಗಳು ಸಹ ಇದೇ ರೀತಿ ಮುಂದುವರಿಸಿ ಒಳ್ಳೆಯ ಕೆಲಸಗಳನ್ನ ಮಾಡಿ. ಮತ್ತೆ ಶಾಲಾ ಮಕ್ಕಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ನಮ್ಗೇನು ಖಾಸಗಿ ಶಾಲೆಗಳಿಂದ ಕಡಿಮೆ ಏನಿಲ್ಲ, ಸೇವೆ ಮಾಡೋದು ಅನೇಕರಿದ್ದಾರೆ. ಇವತ್ತು ಉದಾಹರಣೆ ಒಂದು ಮಾತು ಹೇಳ್ತೀನಿ, ಮುಳಬಾಗಿಲು ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ IAS ಆದ್ರು, ಅವ್ರೆಲ್ಲೋದಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಹೋದ್ರು. ಏನ್ ಮಾಡ್ತಾರೆ, ಬೆಳಗ್ಗೆ ಒಂದು 10:30ಗೆ ಶಾಲೆ ಬರ್ತಂತೆ, ಆಮೇಲೆ ಸೀಮೆ ಹಸ್ಕೊಂಡು ತೆರೆಗೆ ಹೋಗ್ತಾರೆ. ಅಂತ ಹುಡುಗ ಒಂದು IAS ಮಾಡಿದಾರಂದ್ರೆ ನಮ್ಮ ತಾಲೂಕು ಎಷ್ಟು ಇದಾಯ್ತು. ಒಳ್ಳೆ ಎಲ್ಲ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋದು ಸನ್ಮಾನ ಮಾಡೋದು, ಯಾವ ಹಳ್ಳಿಗೆ ಬೇಕಾದ್ರೂ ಸನ್ಮಾನ. ಎಲ್ಲ ರೈತ ಕುಟುಂಬದಲ್ಲಿ ಹುಟ್ಟು ಒಂದು IAS ಆಗಿದ್ದಾರೆ ಅಂದ್ರೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆಗೆ ಏನೇನು ಕಡಿಮೆ ಇದೆ, ಪ್ರೈವೇಟ್ ಶಾಲೆಗೆ ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಇದೆ ಅಂತ ತೋರಿಸ್ರು. ಆ ತರ ನೀವೆಲ್ಲರೂ ಸಹ ಅದೇ ತರ ಓದಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು, ನಿಮ್ಮ ಶಾಲೆಗೆ ಒಳ್ಳೆಯ ಹೆಸರು ತರಬೇಕು, ನಿಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು. ನೀವು ಚೆನ್ನಾಗಿ ಓದ್ ತಕ್ಷಣ ನಿಮ್ಮ ತಂದೆ ತಾಯಿಗೆ ಖುಷಿ ಪಡೋದಂದ್ರೆ ಫಸ್ಟ್ ಅವರು ನಿಮ್ಮ ಗುರುಗಳು. ಅದಕ್ಕೆ ನೀವು ಯಾವುದೇ ಒಂದು ಇದಾದ್ರೂ ಪೋಷಕರಲ್ಲಿ ನಿಮ್ಮ ಮನವಿ ಮಾಡ್ತೀನಿ, ಮಕ್ಕಳಿಗೆ ಯಾವುದೇ ತರ ಒಂದು ಮೊಬೈಲ್ ಅನ್ನು ಕೊಡಬೇಡಿ. ಇವರು ಅವ್ರ ಮೊಬೈಲ್ ಕೊಟ್ಟರೆ ಅವ್ರ ಗೇಮ್ಸ್ ಆಡೋದು ಎಲ್ಲ ನೋಡಿ ಶಾಲೆ ಕೂತ್ಕೊಂಡು ನಮ್ಮ 4 ಗಂಟೆ ಯಾವಾಗ ಆಗುತ್ತೆ ನೋಡ್ತಾರೆ. ಯಾಕಂದ್ರೆ ಮೊಬೈಲ್ ಅಂತ ಮೊಬೈಲ್ ನೋಡೋದಂತ. ಇವಾಗ ನೀವು ಮೊಬೈಲ್ ಕಂಟ್ರೋಲ್ ಮಾಡಿದ್ರೆ ಅವರು ಎಜುಕೇಶನ್ ಮುಂದೆ ಹೋಗ್ತಾರೆ, ಒಳ್ಳೆಯ ಒಂದು ಹೆಸರು ತರ್ತಾರೆ, ನಿಮಗೂ ಒಳ್ಳೆ ಹೆಸರು ತರ್ತಾರೆ, ನಮ್ಮ ಊರಿಗೂ ಒಳ್ಳೆ ಹೆಸರು, ನಮ್ಮ ತಾಲೂಕು ಒಳ್ಳೆ ಹೆಸರು ತರ್ತಾರೆ. ಅದೇ ರೀತಿ ನೀವು ಇಂಥ ಒಂದು ಪ್ರೋಗ್ರಾಮು ಒಂದು ಅನೇಕ ಕಡೆ ಶಾಲೆಗಳಲ್ಲಿ ಮಾಡಬೇಕು. ನೀವು ಒಂದು ಫೌಂಡೇಶನ್ ಅನ್ನು ಅತ್ಯುತ್ತಮವಾಗಿ ಬೆಳೆಸಿ ನಮ್ಮ ಡಿಸ್ಟಿಕ್ ಅಲ್ಲಿ ನಂಬರ್ 1 ಆಗಿ ನೀವು ಮಾಡಬೇಕು. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಆಗಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಈ ಒಂದು ಸಹಾಯದಿಂದ ನಾವೆಲ್ಲರೂ ಎಲ್ಲ ಮಕ್ಕಳು ನಮ್ಮ ಜೊತೆ ನಮ್ಮ ಮಕ್ಕಳಾಗಿ ನಾವು ಇದು ಮಾಡೋಣ. ಶಾಲೆಗಳಲ್ಲಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತುವರಿ ಕೊಡಿ, ಆಮೇಲೆ ಹಾಸ್ಪಿಟಲ್ ಕೊಡಿ, ಬಡ ಮಕ್ಕಳಿಗೆ ಕೊಡಿ, ಮತ್ತು ಇದು ರೈತರಿಗೆ ಹೆಚ್ಚಾಗಿ ಕೊಟ್ಟು ಒಂದು ಫೌಂಡೇಶನ್ ನಿಮ್ಮ ಬೆಳವಣಿಗೆ ಅತ್ಯುತ್ತಮವಾಗಿ ನಾವು ಬೆಳೀಲಿ ಅಂತೇಳಿ ಅಂತ ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರು, ನಮ್ಮ ಮಕ್ಕಳಿನ ಎಲ್ಲ ಕುಟುಂಬಸ್ಥರು ಎಲ್ಲರೂ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಈ ಫೌಂಡೇಶನ್ ಬೆಳೀಲಿ ಅಂತೇಳಿ ಎಲ್ಲ ಹಿರಿಯರು, ನಮ್ಮ ಹುಡುಗರ ಹಿರಿಯರು ಮತ್ತು ಇವರೆಲ್ಲರ ಅವರ ಸಮ್ಮುಖದಲ್ಲಿ ಇವತ್ತೊಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.